ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ಗೆ ನೂತನ ರಾಜ್ಯ ಸಮಿತಿಯನ್ನ ಫೆಡರೇಷನ್ನಿನ ರಾಜ್ಯ ಅಧ್ಯಕ್ಷ ಡಾ ಜೋಯಿಸ್ ಶ್ರೀನಿವಾಸ ಮೂರ್ತಿ ಬುಧವಾರ ಬನ್ನೇರುಘಟ್ಟ ಅರಕೆರೆಯ ಜೈ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ರಾಜ್ಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತೆ ಆದೇಶ ಹೊರಡಿಸಿದ್ರು. ಈ ಹಿನ್ನೆಲೆ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನ ಬಲಪಡಿಸಲು ಸಮಯಾವಕಾಶ ಕೇಳಿ ಉತ್ತಮ ಕೆಲಸ ಮಾಡುವ ಅನೇಕರಿಗೆ ಜವಾಬ್ದಾರಿಯನ್ನ ನೀಡಿ ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಸಮಿತಿಯ ಪದಾಧಿಕಾರಿಗಳಾಗಿ ಹರೀಶ್ ಜಿ, ರಾಜ್ಯ ಗೌರವಾಧ್ಯಕ್ಷ ವೆಂಕಟರಮಣ, ಜಿಎಸ್, ರಾಜ್ಯ ಆಡಳಿತಾಧಿಕಾರಿ ಶ್ರೀನಿವಾಸ್ ಆರ್, ರಾಜ್ಯ ನಿರ್ದೇಶಕ ಸತೀಶ್ ಎಚ್ಎಸ್, ರಾಜ್ಯ ಕಾರ್ಯಕಾರಿ ಅಧ್ಯಕ್ಷ ಗೋಪಾಲಕೃಷ್ಣ, ರಾಜ್ಯ ಉಪಾಧ್ಯಕ್ಷ ಫಣೀಂದ್ರ ಕುಮಾರ್ ಎಚ್ಜೆ, ರಾಜ್ಯ ಜಂಟಿ ಕಾರ್ಯದರ್ಶಿ ಖಣೇಂದ್ರ ರಾವ್ ಕೆ, ರಾಜ್ಯ ಜಂಟಿ ಕಾರ್ಯದರ್ಶಿ ಶ್ಯಾಮ್ ಸುಂದರ್ ಜೋಯಿಸ್, ರಾಜ್ಯ ಕೋಶಾಧ್ಯಕ್ಷ ಅರವಿಂದ ಸಗರದ, ಕಲ್ಯಾಣ ಕರ್ನಾಟಕದ ಇನ್ಚಾರ್ಜ್ ಕಾರ್ಯದರ್ಶಿ ಪ್ರಹ್ಲಾದ್ ಕೆ, ರಾಜ್ಯ ಸಾಮಾನ್ಯ ಕಾರ್ಯದರ್ಶಿ ಕೇಶವ ಶರ್ಮಾ, ಬೆಂಗಳೂರು ಇನ್ಚಾರ್ಜ್ ಕಾರ್ಯದರ್ಶಿ ಇವರುಗಳನ್ನು ಆಯ್ಕೆ ಮಾಡಿದ್ದು ಎಲ್ಲರೂ ಕೂಡ ಸಂಘವನ್ನ ಬಲಪಡಿಸಲು ತಮ್ಮ ಕಾರ್ಯ ನಿಭಾಯಿಸುವಂತೆ ಅವರು ತಿಳಿಸಿದ್ದಾರೆ. ಪರಸ್ಪರಂ ಭಾವದಿಂದ ಶ್ರೇಯ ಪರಂ ವಾಪ್ಸದ ಅಂತ ಕೃಷ್ಣವಂತ ಮಾತು ಹೇಳ್ತಾರೆ. ಪರಸ್ಪರ ಸಹಕರಿಸಿಕೊಂಡು ಎಲ್ಲರೂ ಶ್ರೇಯಸ್ಸನ್ನು ಪಡೆಯೋಣ. ಒಬ್ಬರಿಗೆ ಸಹಕರಿಸಿಕೊಂಡು ಈ ಶ್ರೇಯಸ್ಸನ್ನು ಪಡಲಿಕ್ಕೆ ಏನು ಒಂದು ಮಾಡಬೇಕಾಗಿದೆ ಅದನ್ನು ಮುಕ್ತ ಮನಸ್ಸಿನಿಂದ ಎಲ್ಲರೂ ಮಾಡೋಣ. ಮೂರ್ತಿಯವರ ನೇತೃತ್ವದಲ್ಲಿ ಕರ್ನಾಟಕದ ಅರ್ಚಕರು ಹಾಗೂ ಪುರೋಹಿತರನ್ನು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಸ್ವೀಕರಿಸುವ ಪ್ರಯತ್ನ ನಡೆದದ್ದು, ಅದರಲ್ಲಿ ಸಫಲತೆಯನ್ನು ಪಡೆದದ್ದು ತುಂಬ ಸಂತಸದ ವಿಚಾರ. ಈ ಮೂಲಕ ಅರ್ಚಕರು ಹಾಗೂ ಪುರೋಹಿತ ವರ್ಗಕ್ಕೆ ಒಂದು ಬದುಕಿನಲ್ಲಿ ಭದ್ರತೆ ದೊರೆಯುವಂತಾಗಲಿ, ಸಾಮಾಜಿಕವಾದ ಮನ್ನಣೆ ದೊರೆಯುವಂತಾಗಲಿ ಅಂತ ಆಶಿಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಪ್ರವೃತ್ತಿಗಳು ಕೂಡ ಸಫಲವಾಗಿ. ರಾಷ್ಟ್ರೀಯ ಅಧ್ಯಕ್ಷರಾದ ಎಂ.ಬಿ. ಅನಂತಮೂರ್ತಿಯವರೇ, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಯೋಗೇಶ್ ಅವರೇ, ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರಿಗೂ ವಂದನೆಗಳು ಹೇಳುತ್ತಾ, ಇಂದಿನ ಶುಭ ದಿನದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಸ್ಥೆ ಉದ್ಘಾಟನೆಯಾಗಿದ್ದು, ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಹಾಗೂ ರಾಜ್ಯ ನಾಯಕರುಗಳೆಲ್ಲ ಕಲಿತು ಇವತ್ತಿನ ದಿವಸ ಉದ್ಘಾಟನಾ ಸಮಾರಂಭದ ಜೊತೆಗೆ ID ಕಾರ್ಡ್ ವಿತರಣೆಗಳು ಆಗಿರುತ್ತದೆ ಹಾಗೂ ಎಲ್ಲರಿಗೂ ನಿಯೋಜನೆ ಪತ್ರವನ್ನು ಕೊಡಲಾಗಿರುತ್ತದೆ ಹಾಗೂ ರಾಜ್ಯಾದ್ಯಂತ ಸಂಘಟನೆ ಮಾಡಲು ನಾವೆಲ್ಲ ಉತ್ಸುಕರಾಗಿದ್ದೇವೆ. ಹಾಗಾಗಿ ರಾಜ್ಯದ ಜನರಿಗೆ ನಾವು ಹೇಳೋದು ಇಷ್ಟೇ, ಎಲ್ಲರಿಗೂ ಉಚಿತ ಮೆಂಬರ್ಶಿಪ್ಗಳನ್ನು ತೆಗೆದುಕೊಳ್ತಾ ಇದ್ವಿ. ಹೋಗಿ ಬ್ರಾಹ್ಮಣರಿಗೆ ಅಲ್ಲದೆ ಇತರ ಎಲ್ಲ ಜಾತಿಯವರಿಗೂ ಕೂಡ ಅರ್ಚಕರು, ಪುರೋಹಿತರು ಹಾಗೂ ಜ್ಯೋತಿಷಗಾರರು ಎಲ್ಲರಿಗೂ ನಾವು ಆಹ್ವಾನ ಕೇಳ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ನಮ್ಮ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರ್ಪಡೆಗೊಂಡು ಸರ್ಕಾರದ ಅನುದಾನಗಳನ್ನು ಎಲ್ಲರೂ ಪಡೆಯಬೇಕಾಗಿ ಕಳೆಕಳೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಫೆಡರೇಷನ್ ವತಿಯಿಂದ ಕರ್ನಾಟಕ ರಾಜ್ಯದ ಉದ್ಘಾಟನಾ ಸಮಾರಂಭ ವಿಜೃಂಭಣೆ. ಇದಕ್ಕೆ ನಮ್ಮನ್ನ ರಾಷ್ಟ್ರೀಯ ಪದಾಧಿಕಾರಿಗಳಾಗಿ ನಮ್ಮ BN ಯೋಗೇಶ್ ಅವರು ಹಾಗೂ ನಾನು ಸಂಸ್ಥಾಪಕ ರಾಷ್ಟ್ರಾಧ್ಯಕ್ಷರಾಗಿ ಡಾಕ್ಟರ್ ಎಂ.ಬಿ. ಅನಂತಮೂರ್ತಿ ಅವರು ಆಗಮಿಸಿ ಅವರೆಲ್ಲರಿಗೂ ಕೂಡ ಇವತ್ತು ಅಧಿಕಾರ ನಿಯೋಜನಾ ಪತ್ರಗಳನ್ನು ಕೊಟ್ಟು ವಿಶೇಷವಾಗಿ ಅವ್ರಿಗೆಲ್ಲರನ್ನೂ ನಾವು ಸನ್ಮಾನಿಸಿದ್ದೇವೆ. ಇವತ್ತಿನ ದಿವಸದಲ್ಲಿ ಅವರ ಅಧಿಕಾರವನ್ನು ತೆಗೆದುಕೊಂಡು ವಿಶೇಷವಾಗಿ ಸಂಘಟನೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಪದಾಧಿಕಾರಿಗಳನ್ನು ನಿರ್ಮಾಣ ಮಾಡಿ ಸರ್ಕಾರದ ವತಿಯಿಂದ ಎಲ್ಲ ಅನುದಾನಗಳನ್ನು ಅವರಿಗೆ ಕೊಡಿಸಿಕೊಂಡು ಹಾಗೂ ಎಲ್ಲ ರೀತಿಯ ಪುರೋಹಿತ ವರ್ಗದ ಅಸಂಘಟಿತ ವರ್ಗದ ಎಲ್ಲರಿಗೂ ಕೂಡ ಅವರು ಸೇವೆಯನ್ನು ಮಾಡಲಿ, ಈ ಸಂಘಟನೆ ಇನ್ನೂ ಹೆಚ್ಚು ಬಲಶಾಲಿ ಆಗಲಿ, ಹೆಚ್ಚಿನ ಸೇವೆಯನ್ನು ಮಾಡಲಿ, ಗೋವುಗಳ ರಕ್ಷಣೆ ಹಾಗೂ ನಮ್ಮ ನಾಡು ನುಡಿ ಹಾಗೂ ನಮ್ಮ ಸನಾತನ ಧರ್ಮದ ರಕ್ಷಣೆಯನ್ನು ಮಾಡುವ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಹೇಳ್ತಾ ಈ ಮೂಲಕ ಪ್ರಾರ್ಥಿಸ್ತೇನೆ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ನಮಸ್ತೆ.